ವಿರಾಟ್ ಕೊಹ್ಲಿ ಆಡಿದ್ಕೆ ಅದನ್ನ ಕೇಳಿ ಇಲ್ಲಿದ್ದಲ್ಲ ಅದೇ ಆ ಎಕ್ಸ್ಟೆಂಡ್ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಿದಾರೆ ಅದೆಲ್ಲ ಮರ್ತು ಬಿಟ್ಟು ಒಂದು RCB ಗೆದ್ದಿದಾರಂತಾನೆ ಎಷ್ಟೊಂದ್ ಜನಕ್ಕೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಗೆದ್ದಿದಾರೆ ಅಂದ್ಬಿಟ್ಟು ಹೇಟ್ ರೇಟ್ ಸ್ಪ್ರೆಡ್ ಮಾಡ್ತಾರೆ. ಇವ್ರು ಸೆಲೆಬ್ರೇಷನ್ ನೋಡಕ್ ಆಯ್ತಿಲ್ಲ, 11 ಗಂಟೆ ಸೆಲೆಬ್ರೇಷನ್ ನೋಡ್ಬಿಟ್ಟು ಎಷ್ಟೊಂದು ಸತ್ತೋಗಿದ್ದಾರೆ ಎಷ್ಟೊಂದ್ ಜನ. ಇನ್ನೇನ್ ಮಾಡ್ಬಿಡ್ತಾರೆ ಈ ವರ್ಲ್ಡ್ ಅಂದ್ಬಿಟ್ಟು ಅವಾಗೆ ಹೇಟ್ ರೇಟ್ ಸ್ಟಾರ್ಟ್ ಮಾಡ್ಬಿಟ್ರು. ವಿರಾಟ್ ಕೊಹ್ಲಿ ಈ ತರ 11 ಜನ ಸಾಯಿಸ್ಬಿಟ್ಟು ಟ್ರೋಫಿ ತಗೊಂಡ್ರು. ಅದು ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಪ್ಲೇಯರ್ಗೆ ಐಡಿಯಾನೇ ಇರೋದಿಲ್ಲ. ಇವಾಗ ಅವ್ರಿಗೊಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಅವ್ರಿಗೊಂದು ಗೈಡ್ ಇರ್ತಾರೆ, ಈ ಟೈಮ್ಗೆ ಇಲ್ಲಿ ಬರಬೇಕು, ಈ ಸೆರೆಮನಿ ಇರುತ್ತೆ, ಅದಾಗಿದ ತಕ್ಷಣ ನೀವು ಸ್ಟೇಡಿಯಂಗೆ ಹೋಗಬೇಕು. ಅವ್ರಿಗೆ ಸ್ಟ್ರಿಕ್ಟ್ ಆದ್ರೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇರುತ್ತೆ, ಈ ಟೈಮ್ ಲೈನ್ಸ್ ಇರುತ್ತೆ ಅವ್ರಿಗೆ, ಇಲ್ಲಿ ಬರಬೇಕು ಹೋಗ್ಬೇಕು ಅಂತ. ಆದ್ರೂ ಅವ್ರಿಗೆ ಐಡಿಯಾನೆಲ್ಲ ಆಚೆ ಈ ತರ ನಡೆದಿದೆ ಅಂದ್ಬಿಟ್ಟು ನಾವು ಆಕ್ಚುಲಿ ನ್ಯೂಸ್ ಚಾನಲ್ ನೋಡ್ತಾ ಇದ್ವಿ, ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ನೋಡ್ತಾ ಇದ್ವಿ. ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಏನಾಗಿದೆ ಅಂತ ಏನು ಹೇಳ್ತಿಲ್ಲ, ಜಸ್ಟ್ ಸೆಲೆಬ್ರೇಷನ್ ಅವ್ರು ಬಂದ್ರು, ಸೆಲೆಬ್ರೇಟ್ ಮಾಡಿದ್ರು, ಸ್ಪೀಚ್ ಕೊಡ್ತಾ ಅದೇ ಬರ್ತಾ ಇದೆ. ನಮಗೆ ಒಂಚೂರು ಅದ್ರ ಬಗ್ಗೆ ಯಾರಾದ್ರೂ ಅದೇನು ಕಾಲ್ ತುಳಿತಾ ಇದ್ದಾರೆ ಎಲ್ಲೂ ಬರ್ತಾನೆ ಇಲ್ಲ. ಅಲ್ಲಿ ಯಾರು ಕಾಮೆಂಟೇಟರ್ಸ್ ಏನು ಹೇಳ್ತಾ ಇಲ್ಲ. ನ್ಯೂಸ್ ಚಾನಲ್ ನೋಡಿದ್ರೆ ಇದು ನಡೀತಾ ಇಲ್ಲ. 12 o'clock ನ್ಯೂಸ್ ಚಾನಲ್ ಹಾಕಿದ್ರೆ ಇಷ್ಟು ಜನ ಕಾಲ್ ತುಳಿತಾ ಆಗಿದೆ, ಉಸಿರಾಡಕ್ ಪ್ರಾಬ್ಲಮ್ ಆಗಿದೆ, ಕ್ಯಾಶುಯಾಲಿಟಿ ಆಗಿದೆ ಅಂತ. ನಾವು ಇವಾಗ ಯಾರು ಸ್ಟಾರ್ ಸ್ಪೋರ್ಟ್ಸ್ ನೋಡಿದಾರೆ ಅವ್ರಿಗೆ ಐಡಿಯಾನೇ ಇಲ್ಲ ಅವ್ರಿಗೆ ಏನ್ ನಡೆದಿದೆ ಆಚೆ ಅಂತ. ನ್ಯೂಸ್ ಚಾನಲ್ ನೋಡಿದವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ರು ಏನ್ ಇಲ್ಲಿ ಹಿಂಗೆ ಎಲ್ಲ ಸಾಯ್ತಾ ಇದಾರೆ, ಅವ್ರು ನೋಡಿದ್ರೆ ಅಲ್ಲಿ ಸ್ಪೀಚ್ ಕೊಡ್ತಾ ಇದಾರೆ ಅಂತ. ಅರ್ಥ ಆಯ್ತಲ್ಲ, ಕಾಂಟೆಕ್ಸ್ಟ್ ಬೇರೆ ತರ ಇರುತ್ತೆ. ಇವ್ರು ನಡೀತಾ ಇಲ್ಲಿ ಬೇರೆ ಒಂದು ಪ್ಯಾರಲಲ್ ನಡೀತಾ ಇದೆ, ಅಲ್ಲಿ ಸೆಲೆಬ್ರೇಷನ್ ಬೇರೆ ತರ ನಡೀತಾ ಇದೆ. ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಮಾಡ್ತಿಲ್ಲ. ನೀವು ಯಾಕೆ ಅಂತ ಕೇಳ್ಬೋದು. ಇವಾಗ ನೋಡಿ, ಕಾಲ್ ತುಳಿತಾ ಆಗಿ ಆಲ್ರೆಡಿ ಎಷ್ಟು ಒಂದ್ 2-3 ದಿನ ಆಯ್ತು 11 ಜನದ್ದು. ಅದಾದ್ಮೇಲೆ ಇವತ್ತಿನವರೆಗೂ RCB ಅವರು ಒಂದು ದಿನಕ್ಕೆ 100 ಪೋಸ್ಟ್ ಹಾಕ್ತಾರೆ. ಹೌದು, ಅಫಿಷಿಯಲ್ ಪೇಜ್ ಅಲ್ಲಿ RCB ಇನ್ ಕನ್ನಡ, RCB ಇನ್ ಇಂಗ್ಲಿಷ್ ಎಲ್ಲ ಸೇರಿದ್ರೆ 100 ಪೋಸ್ಟ್ ಮೇಲೆ ಹೋಗುತ್ತೆ. ಯೂಟ್ಯೂಬ್ ಸೇರಿದ್ರೆ ಪರ್ ಡೇ ಅವ್ರದ್ದು ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಹೋಗುವಂತ ಪೋಸ್ಟ್ಗಳು. ಅವತ್ತಿಂದ ಇವತ್ತಿನವರೆಗೂ ಒಂದು ಪೋಸ್ಟ್ ಹಾಕಿಲ್ಲ. ಲಾಸ್ಟ್ ಅವರು ಏನಿದೆ ಅವರಷ್ಟೇ ಅಲ್ಲ ಮೇಡಮ್, ಯಾರು ನಾವು ಕೂಡ ಸೆಲೆಬ್ರೇಷನ್ ಅದಕ್ಕೆ ಅನ್ಸುತ್ತೆ ಅನ್ನಿಸ್ಲಿಲ್ವಾ? ಈ ಸಲನು ಇಲ್ದಿದ್ರೆ ಕಪ್ ಇಲ್ದಿದ್ರು ಪರವಾಗಿಲ್ಲ, ನಾವು ಇಂಥದೊಂದು ಇನ್ಸಿಡೆಂಟ್ ಆಗಬಾರ್ದಿತ್ತು ಅಂತ ಫ್ಯಾನ್ಸಿಗೆ ಇಲ್ಲಿ ಇದು ಫ್ಯಾನ್ಸ್ RCB ಮಾಡಿರೋರು ಅದು ತಪ್ಪಲ್ವಲ್ಲ? ಇದು ಅನ್ಫಾರ್ಚುನೇಟ್ ಆಗಿ ನಡೆದಿರೋದು. ಇದು ಯಾರು ತಪ್ಪು ಮಾಡಿಲ್ಲ, ಬೇಕು ಅಂತ ಆಗಿರೋ ತಪ್ಪಲ್ಲ ಇದು. ಬಟ್ 11 ಜನ ನಮ್ಮೂರು ಮಕ್ಕಳನ್ನ ನಾವು ಕಳ್ಕೊಂಡಿದ್ವಿ. ಇದೊಂಥರ ನಮ್ಗೆ ಒಂದು ಸೈನ್ಯ ಇದ್ದಂಗೆ, ಸೈನಿಕರು ನಮ್ಗೆ ಒಂದು ಇದ್ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೊಂತೀವಿ, ಭಾವಿಸ್ತೀವಿ. ಯಾವ್ದು ಕಂಪೇರ್ ಮಾಡ್ತಾ ಇದೀರಿ ಸರ್? ಗೋಲ್ ನೋಡಿದೀರಿ, ಅನ್ಕೊಂಡೆ ಅವ್ರನ್ನ ಸಮಾಧಾನ ಮಾಡೋರು. ಅವ್ರೇನೋ ಪರಿಹಾರ ಗಿರಿಹಾರ ಅಂತಲ್ಲ, ಕೋಟಿ ಕೋಟಿ ಕೊಡ್ತೀನಿ ನನ್ನ ಮಕ್ಳನ್ನ ತಂದು ಕೊಡಿ ಅಂತ ಕಣ್ಣೀರ್ ಹಾಕ್ತಾರೆ. ಅವಾಗ ಪ್ರಶ್ನೆ ಏನ್ ಬಂತು ಗೊತ್ತಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಫ್ಯಾನ್ಸ್ ಇವರು ಯಾಕೆ ಈ ರೀತಿ ಹುಚ್ಚಾಟವನ್ನ ಮರಿತಾರೆ RCB ಫ್ಯಾನ್ಸ್ ಅಂತ ಪ್ರಶ್ನೆ ಕೇಳ್ತಾರೆ. ಏನಂತೀರಿ? ಇವಾಗ ಅವ್ರು ಯಾರು ಸತ್ತಿದ್ದಾರೆ ಅವರು RCB ಫ್ಯಾನ್ಸ್. ಅರ್ಥ ಆಯ್ತಾ? ಅವ್ರು ಯಾರು ಬೇರೆ ಫ್ಯಾನ್ಸ್ ಸುಮ್ನೆ ಬಂದು ಅಮಾಯಕರು ಬಂದು ತುಳಿದಿಲ್ಲ. ಈಗ ಸತ್ತಿರೋರ್ ಮೇಲೂ ಫ್ಯಾನ್ಸ್ ಗೇನ್ಸ್ ಅಂತ ಹಾಕದ್ ಬೇಡ. ಒಂದ್ ಜೀವ ಹೋಗಿದೆ, ಅದು ಒಪ್ಕೊಂತೀವಿ. ಅದೇ ಅದು ವೆರಿ ವೆರಿ ಅನ್ಫಾರ್ಚುನೇಟ್. ಆತರ ಆಗ್ಬಾರ್ದಾಗಿತ್ತು. ಯಾರಾದ್ರೂ ಮೇಡಮ್, ಪ್ರತಿಯೊಬ್ರು, ಇವಾಗ ನಾನು ಹೋಗಿದ್ದೆ, ಸಾಯ್ಬೇಕು ಅಂತ ಅಲ್ಲಿ ಹೋಗಿರ್ಲಿಲ್ಲ, ಏನೋ ಒಂದು ಅಭಿಮಾನ ಪ್ರೀತಿ ಅದ್ರ ಮೇಲೆ ನಾವು ಯಾವ್ದು. ಇವಾಗ ಒಂದು ಸಿನಿಮಾ ನಡೆದ್ರು ಜನ ಸೇರ್ತಾರೆ ಮೇಡಮ್, ಒಂದ್ ಏನೇ ಅಂದ್ರೆ ಅದು ಆಗೋದು ಅನ್ಎಕ್ಸ್ಪೆಕ್ಟೆಡ್. ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಳನ್ನ ಕಳ್ಕೊಂಡಾಗ ಅವರು ಏನೋ ಓದ್ಲಿ ಅಂತ ಬೆಂಗಳೂರಿಗೆ ಕಳ್ಸಿರ್ತಾರೆ, ಅಥವಾ ಒಬ್ರು ಯಾರೋ ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಅಂತ ಬಂದಿದ್ರಂತೆ, ಊರಿಗೆ ವಾಪಸ್ ಹೋಗ್ಲೇ ಇಲ್ಲ. ಸಮಾಧಿ ಮೇಲೆ ಹಣೆ ಜಚ್ಕೊಂಡು ಅವ್ರಪ್ಪ ಅಳ್ತಾರೆ, ನೋಡಕ್ಕಾಗಲ್ಲ. ಎಂಥವ್ರಿಗೂ ಕೂಡ ಕಣ್ಣೀರ್ ಬಂದ್ಬಿಡುತ್ತೆ. ಅದೆಲ್ಲ ಒಂದ್ ಕಡೆ ಬೇರೆ ಫ್ಯಾನ್ಸ್ ಗಳಿಗೆ ನೋಡಿ, ಅಂದ್ರೆ ಬೇರೆ ಟೀಮ್ ಅವ್ರಿಗೆ ಎನ್ಕ್ಯಾಶ್ ಆಗ್ಬಿಡ್ತಾ ಅಂತ ಅದನ್ನೇ ನಿಮ್ಮನ್ನ ಉರ್ಸಕ್ಕೆ. ಅದನ್ನೇ ಇವಾಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪೋಸ್ಟ್ ಗಳು ಹಾಕ್ಬಿಟ್ಟು ನೋಡಿ, ಇವ್ರದಿಂದ ಕಪ್ ಗೆದ್ರು, RCB ಬೇಕಾಗಿತ್ತು ಅಂತ ಇದ್ರೆ ಅವ್ರು ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ರೆ. ಇವಾಗ ನೋಡಿ, ನಾವು 11 ಜನ ಏನಿದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಏನ್ ಸಹಾಯ ಬೇಕು ಅವ್ರಿಗೊಂಥರ ಏನಾದ್ರು ಫೋಟೋಸ್ ಹಾಕ್ಬಿಟ್ಟು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡೋ ತರ ಪ್ಲಾನ್ ಮಾಡ್ತಾ ಇದೀವಿ ನಾವು RCB ಫ್ಯಾನ್ಸ್ ಆಗಿ ಇದು ಮಾಡ್ತಾ ಇದ್ವಿ. ಮೇಡಮ್, ನಮ್ಮ ಕಡೆಯಿಂದ ಏನಾಗುತ್ತೆ ನಾವೆಲ್ಲ ರೀತಿ ಪ್ಲಾನ್ ಮಾಡ್ತೇವೆ. ಫಸ್ಟ್ ಸೋರ್ಸಸ್ ನ ಕಲೆಕ್ಟ್ ಮಾಡ್ತಾ ಇದೀವಿ, ಏನ್ ಮಾಡ್ಬೋದು, ಏನ್ ಲೈಕ್ ಕರೆಕ್ಟ್ ಆಗಿ ಏನಿರುತ್ತೆ, ಏನು ಒಂದು ಪ್ರಾಪರ್ ಆಗಿ ಏನ್ ಮಾಡ್ಬೋದು ಅನ್ನೋದನ್ನ ಪ್ಲಾನ್ ಮಾಡಿದಿರಿ RCB. ಎಕ್ಸಾಂಪಲ್ ಇವಾಗ ನಮ್ಮ ಪ್ಲಾನ್ಸ್ ಗಳು ಏನಂತ ಹೇಳಿದ್ರೆ, ನಾವು ಅಷ್ಟೊಂದು ಇದೆಲ್ಲ ಅಲ್ಲ ಮೇಡಮ್. ಒಬ್ರು ಯಾರೋ ಹೇಳ್ತಾರೆ ನಾವು ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಕ್ಕೆ ಅಂತ ಹೋದ್ರೆ 100 ಕೋಟಿ ನಾನೇ ಕೊಡ್ತೀನಿ, ನನ್ನ ಮಗನ್ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಅವ್ರ ತಂದೆ ಹೇಳ್ತಾರೆ. ಅವಾಗ ದುಡ್ಡಲ್ಲಿ ಅಳಿತಾ ಇಲ್ಲ, ಒಂದು ಪ್ರೀತಿ ವಾತ್ಸಲ್ಯದಿಂದ ಅಳಿಯೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಅವ್ರಿಗೊಂದು ಒಂದು ಒಂದು ಯಾವ್ದಾದ್ರು ಒಂದು ಮೊಮೆಂಟಮ್ ತರ ಏನಾದ್ರು ಮಾಡಿ, ಯಾವ್ದಾದ್ರು ಒಂದ್ಸರಿ ನೆನ್ಸ್ಕೊಳ್ಳೋ ತರ, ಒಂದು ಜೂನ್ 4ನೇ ತಾರೀಕು ಒಂದು ಪರ್ಟಿಕ್ಯುಲರ್ ಡೇ ಇವ್ರನ್ನ ಇದ್ ಮಾಡೋ ತರ ಏನೋ ಒಂದು. ನಾವು ಇನ್ನೂ ಎಲ್ಲ ನಮ್ಮ ಫ್ಯಾನ್ ಬೇಸ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಬೈ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಾವು ಅದನ್ನ ಪ್ಲಾನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. ಸುಮ್ನೆ ಗೆಲ್ಲಿಲ್ಲ ಅಂದ್ರೂ ಈ ಸಲ ಕಪ್ ನಮ್ದು ಅನ್ನೋದು, ಗೆದ್ಮೇಲೂ ಕಪ್ ನಮ್ದು ಅನ್ಕೊಂಡು ಓಡಾಡೋದಲ್ಲ ಫ್ಯಾನ್ಸ್ ಅಂದ್ರೆ. ಇದು ನಿಮ್ ಚಾನಲ್ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಏನು ನೀವು RCB ಅಫಿಷಿಯಲ್ ಬಸ್ ಮೇಲೆ ಲಾಸ್ಟ್ ಟೈಮ್ ಕುಂಭಮೇಳಕ್ಕೆ ಹೋದಾಗ ಅವ್ರದ್ದೆಲ್ಲ ಫೋಟೋಸ್ ಹಾಕ್ತಿದ್ರೆ, ನೆಕ್ಸ್ಟ್ ಇಯರ್ ಯಾರ್ಯಾರು ಪ್ರಾಣ ಕೊಟ್ಟಿದ್ದಾರೆ 11 ಜನ ಅವ್ರದ್ದು ಫೋಟೋಸ್ ಹಾಕಿ ಅದ್ರ ಮೇಲೆ. ಓಕೆ, ನಾನು ಕೇಳಿದೆ RCB ಸ್ಟ್ರೆಂತ್ ಏನು ಅಂತ. ಒಂದು ಫ್ಯಾನ್ಸ್, ಮತ್ತೆ
ಫ್ಯಾನ್ಸ್ ಜೊತೆಗೆ ಕೊಹ್ಲಿ ಅಂತನಾ ಇನ್ನೊಬ್ರು RCB ಸ್ಟ್ರೆಂತ್ ಕೊಹ್ಲಿನಾ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಪಟ ಅಂತ ಹೇಳ್ತಾ ಹೋಗ್ಬೇಕು. ಏನಿದೆ ಮೇಡಮ್ ಕೊಹ್ಲಿ ವಿಜಯ್ ಮಲ್ಯ ಸರ್ ಮೇಡಮ್ ಮೇನ್ ಸ್ಟ್ರೆಂತ್. ಈಗ ಎಲ್ಲಿದ್ದಾರೆ ವಿಜಯ್ ಮಲ್ಯ? ಅವ್ರು ಇವಾಗಿಲ್ಲ, ಬಟ್ ಕಟ್ಟಿದ್ದು ಅವರೇ ಅಲ್ವಾ. ಈಗ ಎಲ್ಲಿದ್ದಾರೆ? RCB ಅಲ್ಲ, RCB ಆಲ್ರೆಡಿ ಬರ್ತಾರೆ ನೋಡಿ, ಇನ್ನೊಂದ್ ಸ್ವಲ್ಪ ದಿನ ಬರ್ತಾರೆ. ಯಾಕೆ ತಲೆ ಕೆಡಿಸ್ಕೊಂತೀರಾ? ಇಲ್ಲ ಮೇಡಮ್, ನಾನು ಯಾವಾಗಿಂದಾನು ಕೇಳಿ ಇವಾಗಿಂದ ಹೇಳ್ಬಾರ್ದು, ನಾವು ಅವಾಗಿಂದ ವಿಜಯ್ ಮಲ್ಯ ಅವ್ರ ಇಲ್ಲ, ಅವ್ರ ಪ್ರಾಡಕ್ಟ್ ಫ್ಯಾನ್ ಅವರು. ಬ್ರ್ಯಾಂಡ್ ಫ್ಯಾನ್, ಅದರಿಂದಾನು ಫ್ಯಾನ್ ನಾಚ್ಕೊಂತವ್ರೆ. ಪರವಾಗಿಲ್ಲ ಹೇಳಿ. ಓಕೆ ಓಕೆ, ನನ್ಗೆ ಇನ್ನೊಂದು ಪ್ರಶ್ನೆ, RCB ಬೇರೆ ಟೀಮ್ಗಳಿಗಿಂತ ಡಿಫ್ರೆಂಟ್ ಯಾಕೆ? ಎಂತಕ್ಕಂದ್ರೆ ನಾವು ಸೋತಿಲ್ವಲ್ಲ, ಒಂದ್ಸತಿ ಗೆದ್ದಿಲ್ಲ ಅಂದ್ರೂ ಸಪೋರ್ಟ್ ಮಾಡ್ತಾನೆ ಇದೀವಲ್ಲ, ಅದಕ್ಕೆ ನಾವು ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ ಮೇಡಮ್, ಅಲ್ಲಿ ನಮ್ಮಲ್ಲಿರೋ ಲಾಯಲ್ಟಿ ಯಾರಾದ್ರೂ ಇವತ್ತಿದ್ರೆ ಏನಕ್ಕಂದ್ರೆ ಮೇಡಮ್, ಎಲ್ಲಾ ಟೀಮ್ಗೂ ಬರೀ ಕ್ರಿಕೆಟ್ ಆಡಿಯನ್ಸ್ ಮಾತ್ರ ಫ್ಯಾನ್ಸ್ ಇರೋದು. ಬಟ್ RCBಗೆ ಸರ್ ಮೇಡಮ್, ಕ್ರಿಕೆಟ್ ಅಂದ್ರೆ ಏನಂತ ಗೊತ್ತಿಲ್ಲ. 70-80 ವಯಸ್ಸು ತಾತಪ್ಪ, ಕ್ರಿಕೆಟ್ ಅಂದ್ರೆ ಅವ್ರಿಗೆ ಕ್ರಿಕೆಟ್ ನಾಲೆಡ್ಜ್ ಗೊತ್ತಿಲ್ಲ. ಅವರು RCB ನ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಕನ್ನಡನೇ ಬರೋದಿಲ್ಲ ಯಾವ ಪ್ರಪಂಚದಲ್ಲಿ, ಎಲ್ಲರಿಗೂ ಒಂದು ಕನ್ನಡ. ಈ ಸಲ ಕನ್ನಡ ಮಾತಾಡ್ಸಿದ್ದಾರೆ ಅಂದಾಗೆಲ್ಲ ಒಂಥರ ನಾನು ಹೇಳ್ತೀನಲ್ಲ, RCB ಫ್ಯಾನ್ಗೇನ್ ಅಂತಲ್ಲ, ಬಟ್ ರೆಸ್ಪೆಕ್ಟ್ ಮಾಡ್ತೀನಿ ಟೀಮ್ನ ನಾನು, ಬಟ್ ಯಾವ ಟೀಮಿಗೂ ಫ್ಯಾನ್ ಅಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರ ಬಾಯಲ್ಲಿ ಅಲ್ಲ ಎಂತದ್ದು RCB ಯ ಹೊಸ ಅಧ್ಯಾಯ. ಮೇಡಮ್, ನೀವು ಪ್ಲಾನ್ ಮಾಡ್ಕೊಂಡು ರೆಡ್ ಟಿ ಶರ್ಟ್ ಹಾಕೊಂಡ್ ಬಂದಿದ್ದ ಇಲ್ಲ ಅದೇ ರೀತಿ RCB ಫ್ಯಾನ್ಸ್ ಯಾವ್ದು ಬೇಕು ಅಂತಾಗಲ್ಲ, ಪ್ರೀತಿ ವಿಶ್ವಾಸ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಮ್ಗೆ. ಅಚಾನಕ್ ಆಗಿ ಆಗಿದೆ. ನೀವೆಲ್ಲ ಯಾಕೆ ಹಾಕೊಂಡ್ ಬಂದಿಲ್ಲ, ರೆಡ್ ಹಾಕೊಂಡ್ ಬಂದಿದ್ರೆ ನಾವೆಲ್ಲಿ ನಿಂತ್ಕೊಂತೀವಿ ಅಲ್ಲಿ ಎಲ್ಲಾದ್ರೂ ಎಲ್ಲೋ ಹಾಕ್ಬಿಟ್ಟಿದ್ರೆ ಹೌದು. ಓಕೆ, CSK ಫ್ಯಾನ್ ಅನ್ಕೊಳ್ತಿದ್ರೆ ಉಷ್ಣ ಚೆನ್ನಾಗಿದೆ. ಅರಿಶಿನ ಬಟ್ ಎಲ್ಲೋ ರೆಡ್ ಸೇರಿದ್ರೆ ನಮ್ ನಾಳೆ ಫ್ಲಾಗ್ ಅಲ್ವೇನ್ರಿ? ನೀವ್ ಯಾಕೆ ಅದನ್ನ ಇವಾಗ ನೀವು ಎಲ್ಲೋ ಹಾಕೊಂಡ್ ಬಂದಿರೋ ಎಲ್ಲೋ ಮತ್ತೆ ಕೆಂಪು ನಾವು ಕರ್ನಾಟಕ ಇದು ಚೆನ್ನಾಗಿದೆ ರೀ, ಅದೆಲ್ಲ ಬಿಟ್ಟು ಹಾಕೋಣ. ದೇಹಕ್ಕೆ ಉಷ್ಣ ಚೆನ್ನಾಗಿದೆ. ಓಕೆ, ಇನ್ನೇನೇನು ಹೇಳ್ಬೋದು RCB ಬಗ್ಗೆ? ನೋಡಿ, ನನ್ಗೆ ಇನ್ನೊಂದು ಪ್ರಶ್ನೆ, ನನ್ನ ನೆನ್ನೆ ಈ ಕಾರ್ಯಕ್ರಮ ಇರುತ್ತೆ 10 ಗಂಟೆಗೆ ಅಂದಾಗ, ಯಾಕೆ RCBಗೆ ಇಂಥ ಫ್ಯಾನ್ಸ್ ಇದ್ದಾರೆ? ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲ್ಲ. 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ RCB ಗೊತ್ತು ಅಂತಾರೆ, ವಿರಾಟ್ ಕೊಹ್ಲಿ ಗೊತ್ತು ಅಂತಾರೆ. ಸೊ ಇಷ್ಟೊಂದು ಅಭಿಮಾನಿಗಳು, ಯಾವ ಟೀಮಿಗೂ ಇಲ್ದಲೇ ಇರೋ ಅಭಿಮಾನಿಗಳು RCBಗೆ ಯಾಕೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲಿ ಕೇಳಿ ಮೇಡಮ್, ಎಲ್ಲ ಕನ್ನಡ. ಅಯ್ಯೋ, ನಮ್ಮ PCR ಅಲ್ಲಿ ಗಂಡ ಐಕ್ಳು ಹುಡ್ಗಿನ್ ಮಾತಾಡ್ಸಿ ಮೇಡಮ್, ಹುಡ್ಗಿನ್ ಮಾತಾಡ್ಸಿ ಅಂತ ಇದ್ದಾರೆ. ಕೆಳಗಡೆ ಕಮೆಂಟ್ ಸೆಕ್ಷನ್ ಮಾತಾಡಿಸ್ತೀವಿ. ಹೇಳಿ. ನಂಗೆ ವಿರಾಟ್ ಕೊಹ್ಲಿ ತುಂಬಾ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಇಷ್ಟ. ಅಂಡ್ ಅವರ ಒಂದು ಲಾಯಲಿಟಿ ಟುವರ್ಡ್ಸ್ RCB, ಅದೇ ಇವ್ರು ಹೇಳ್ದಂಗೆ, ಮ್ಯಾಡಿ ಅವ್ರು ಹೇಳ್ದಂಗೆ ಅವ್ರು ಹೋಗ್ಬೋದಿತ್ತು ದುಡ್ಗೋಸ್ಕರ, ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಕಪ್ ಗೆಲ್ಸೇ ಹೋಗ್ಬೇಕು ಅನ್ನೋದು ಇಂಟೆನ್ಷನ್ ಇತ್ತು ಅನ್ಸುತ್ತೆ, ಕೊನೆಗೂ ಗೆಲ್ಸಿದ್ರು. ಸೊ ಅದಕ್ಕೆ ನಂಗೆ ಕೊಹ್ಲಿ ದತ್ತು ಪುತ್ರ ಕರ್ನಾಟಕಕ್ಕೆ. ಹೌದು ಹೌದು, ಅಳಿಯ. ನಮ್ಗೆ ಒಂದ್ ಮ್ಯಾಚ್ ನಡೀತು, ಯಾರ್ದು ಈ ಡೆಲ್ಲಿ ಅವ್ರದ್ದು RCB ಅವ್ರದ್ದು. ಒಂದ್ ಕಡೆ ಮನೆ ಮಗ KL ರಾಹುಲ್, ಇನ್ನೊಂದ್ ಕಡೆ ದತ್ತು ಪುತ್ರ. ಯಾರ್ ಕಿರ್ಚಣ ಅಂತ ಗೊತ್ತಾಯ್ತಲ್ಲ. ಈ ತರದನ್ನೆಲ್ಲ ಸಿಚುವೇಶನ್ ಇಲ್ಲಿ 17 ವರ್ಷನೂ ಹ್ಯಾಂಡಲ್ ಮಾಡಿದಿರಿ ನೀವು, ಹೇಗ್ ಫೇಸ್ ಮಾಡಿದ್ರಿ? ಫಸ್ಟ್ KL ರಾಹುಲ್ ನಮ್ಮ ಮುಂದೆ ಬ್ಯಾಟಿಂಗ್ ಇದಾಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡಕ್ ಬಂದ್ರು, ಹೋದ್ವಿ. ನಾನು ಅಷ್ಟು ಜನ ಎಲ್ಲ ಡೆಲ್ಲಿ ಫ್ಯಾನ್ಸು KL ರಾಹುಲ್ ಬಾಯ್ ಅಂತ ಕಿರ್ಚ್ತಾವ್ರೆ. ನಾನು ಒಂದೇ ಮಾತು, ಎಲ್ಲ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ, ಅವ್ರನ್ನ ತಿರುಗಿಸಿ ನಮ್ಮನ್ನ ಹೈ ಆಡಿಸ್ತೀನಿ ಅಂದೆ. ಅವರೆಲ್ಲ ಯಾರು ಹುಚ್ಚ ಅನ್ಕೊಂಡ್ರು. 2 ನಿಮಿಷ ನಿಂತ್ಕೊಳ್ಳಿ, ಮಾತಾಡಿಸ್ತೀನಿ ಅಂದೆ ಕನ್ನಡದಲ್ಲಿ. ಗುರು, ಕನ್ನಡದ ಮಗ ಇಲ್ಲಿ ಬಂದಿದ್ದಾನೆ ನೋಡು ಈ ಕಡೆ ಅಂದೆ. ಹಾಯ್ ಮಾಡಿದ್ರು, ವಿಡಿಯೋ ಮಾಡಿದ್ವಿ ನೋಡಿ, ಅದು 5 ಮಿಲಿಯನ್ ತಿರುಗಿ ನೋಡಿ ಹಾಯ್ ಮಾಡಿದ್ರು. ಎಲ್ಲ ಮಕ್ಕ ನೋಡ್ತಾವ್ರು, ಇವ್ರು ಏನ್ ಹೇಳ್ತಾವ್ ಡೆಲ್ಲಿ ಗ್ರೌಂಡ್ ಅಲ್ಲಿ, ಹೋಮ್ ಗ್ರೌಂಡ್ ಅಲ್ಲಿ. ಆ ತರ ನಮ್ ಕನ್ನಡದ ಪವರ್ ಇರೋದು. ಬಟ್ ತುಂಬಾ ಮಿಸ್ ಮಾಡ್ಕೊಳ್ತೀರಲ್ಲ KL ರಾಹುಲ್ ಎಲ್ಲ ಇದ್ರೆ, ಇದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹಬ್ಬ ಆಗ್ಬಿಡ್ತಿತ್ತ ಅಂತ RCBಗೆ. KL ರಾಹುಲ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಹಬ್ಬ RCB ಟೀಮ್. ನೋಡಿ ಅವಾಗ ಎತ್ಕೊಳ್ತಾ ಇತ್ತು. ನೀವ್ ಹೇಳ್ರಿ ಕೊಹ್ಲಿ ಫ್ಯಾನ್ ಅಂತೀರಿ, KL ರಾಹುಲ್ ನಮ್ ಟೀಮಿಗೆ ಬಂದ್ರೆ ಅವಾಗ ಯಾರು ಇಷ್ಟ ನಿಮ್ಗೆ? KL ರಾಹುಲ್ ಇಷ್ಟನಾ ವಿರಾಟ್ ಕೊಹ್ಲಿ ಅಂದ್ರೆ ಅವನ ಅಗ್ರೆಷನ್ ಆಟ ಅಂದ್ರೆ ಇಷ್ಟ ನನ್ಗೆ ಅಷ್ಟೇ. ಓಕೆನಾ, KL ರಾಹುಲ್ ಬಂದ್ರೆ KL ರಾಹುಲ್ ಸಪೋರ್ಟ್ ಮಾಡ್ತೀವಿ, ಹಂಗೆಲ್ಲ. KL ರಾಹುಲ್ ಇದ್ರಿ ಇನ್ನ ಮಸ್ತ್ ಆಗಿರೋದು, ಬೇರೆ ತರ ಫ್ಯಾನ್ ಬೇಸ್ ಇನ್ನ ಹೆಚ್ಚಿಗೆ ಆಗಿರೋದು ಅಂತ ನಾನು. ಇವಾಗೇನು ಕಡಿಮೆ ಇಲ್ಲಪ್ಪ ಫ್ಯಾನ್ ಬೇಸ್. ಅಲ್ಲ, ಇನ್ನ
ಇಲ್ಲ ಬಿಡಿ. ಮೇಡಮ್ ರಾವಲ್ ಇದ್ದಿದ್ರೆ ಎಲ್ಲ ಸುಮ್ನೆ ಇನ್ನ ಮಸ್ತಾಗಿರೋದು. ಅಷ್ಟೇ. ಬಟ್ ಕೊಹ್ಲಿ ತರ ಮೇಡಮ್, ಕೊಹ್ಲಿ ಕನ್ನಡದವ್ರು ಅಲ್ದೇ ಇರ್ಬೋದು, ಬಟ್ ಕೊಹ್ಲಿ ತರ ಇನ್ನೊಬ್ರು ಬರಕ್ ಸಾಧ್ಯನೇ ಇಲ್ಲ, ಯಾರೇ ಆಗಿರ್ಲಿ ಅದು. ಈ ಸಲ ಕಪ್ ನಮ್ದೇನೋ ಸ್ಲೋಗನ್ ಹಳೇದಾಯ್ತು, ಇವಾಗ ಏನ್ ಈ ಹೇಳ್ತಾ ಸಲ ಇದ್ದೀರಾ? ಕಪ್ ನಮ್ದು. ಜೊತೆಗೆ ಮುಂದಿನ ಸಲಲ್ಲೂ ಕಪ್ ಈ ಸಲ ಕಪ್ ನಮ್ದು, ಜೊತೆಗೆ ಅದ್ಯಾವ್ದೋ ಒಂದು ರೆಕಾರ್ಡ್ ಇದೆ, ನಮ್ದು ಅಂದ್ರಲ್ಲ? ಕಂಟಿನ್ಯೂಸ್ ಆಗಿ ಹೊಡೆದಿಲ್ಲ ಕಪ್ಪು ಅಂತ. ಅದನ್ನ ಅದನ್ನ ನಾವು ಮಾಡಿ next week ತೋರಿಸ್ತೀವಿ ನಾವು next ಮಾಡ್ಬೇಕು. ವರ್ಷ. ನೆಕ್ಸ್ಟ್ ಇಯರ್ Next year ನಾವೇ ಹೊಡಿತೀವಿ. ಒಂದ್ ಬ್ರೇಕ್ ತಗೊಳ್ಳಿ, ವಾಪಸ್ ಬೇಗ ಬರ್ತೀವಿ.